ನೀಟ್ ಎಕ್ಸಾಮ್ ಆಯ್ತು. ಪ್ರಿಯಾರಿಟಿ ಲಿಸ್ಟ್ ರೆಡಿ ಮಾಡೋಕೆ ಟ್ರೈ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ಪ್ರಿಯಾರಿಟಿ ಲಿಸ್ಟ್ ಇನ್ನ ರೆಡಿ ಆಗಿಲ್ವಾ? ಓಕೆ, ಪ್ರಿಯಾರಿಟಿ ಲಿಸ್ಟ್ ರೆಡಿ ಮಾಡೋಕೆ ಹೆಲ್ಪ್ ಮಾಡೋಕೆ ಅಂತಾನೆ ಬಂದಿದ್ದೀನಿ. ಪ್ರಿಯಾರಿಟಿ ಲಿಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಿಮ್ 5 ವರ್ಷ ಏನ್ MBBS ಜರ್ನಿ ಇದೆ ಅದನ್ನ ಡಿಸೈಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಪ್ರಿಯಾರಿಟಿ ಲಿಸ್ಟ್ ನ ಯಾವುದೇ ಕಾರಣಕ್ಕೂ ತಪ್ಪು ಮಾಡ್ಕೊಳಕ್ ಆಗಲ್ಲ. ತುಂಬಾ ಜನ ಎಲ್ಲಿ ತಪ್ಪು ಮಾಡ್ತಾರೆ ಅಂದ್ರೆ ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ಈ 4 ಕಾಲೇಜ್ ಟಾಪ್ 4 ಕಾಲೇಜಸ್ ಎಲ್ಲಿ ಹಾಕ್ಬೇಕು ಅನ್ನೋದನ್ನ ತಪ್ಪು ಮಾಡ್ತಾರೆ. ಮತ್ತೆ ನೀವು ಇದೊಂದು ತಲೆಯಲ್ಲಿ ಇಟ್ಕೊಳ್ಳೇಬೇಕು, ಏನಂದ್ರೆ ನೀವು ಪ್ರಿಯಾರಿಟಿ ಲಿಸ್ಟ್ ಹಾಕ್ಬೇಕಾದ್ರೆ ನಿಮ್ ಸ್ಕೋರ್ ಏನಾದ್ರೂ ಕಮ್ಮಿ ಇದ್ರೂನು ಸಹ ನೀವು ಟಾಪ್ ಕಾಲೇಜಸ್ನೇ ಟಾಪ್ ಅಲ್ಲಿ ಇಡಬೇಕಾಗುತ್ತೆ. ಓಕೆ, ಆ ಟಾಪ್ ಕಾಲೇಜಸ್ ಯಾವುದು ಅದೆಲ್ಲಾನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಓಕೆ, ಇವಾಗ ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ಇನ್ನೊಂದೇನ್ ತಪ್ಪು ಮಾಡ್ತಾರೆ ಅಂದ್ರೆ ಸ್ಟೂಡೆಂಟ್ಸ್, ಈಗ ಅವರು ಹೋಮ್ ಟೌನ್ ಈಗ ಸಮಥಿಂಗ್ ಅರೌಂಡ್ ಒಂದು ಡಿಸ್ಟಿಕ್ ಅಲ್ಲಿ ಇರ್ತಾರೆ, ಅದ್ರಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇರುತ್ತೆ. ಆ ಮೆಡಿಕಲ್ ಕಾಲೇಜ್ ಟಾಪ್ ಇರೋಲ್ಲ, ಬಟ್ ಅವ್ರ ಸ್ಕೋರ್ ಚೆನ್ನಾಗಿರುತ್ತೆ, ಆ ಕಾಲೇಜಿಂದ ಚೆನ್ನಾಗಿರೋ ಕಾಲೇಜ್ ಸಿಗ್ತಿರುತ್ತೆ. ಬಟ್ ಮನೇಲಿ ಏನಾದ್ರೂ ಪ್ರೆಷರ್ ಆಯ್ತು, ಇಲ್ಲೇ ಹೋಗಪ್ಪ ನೀನು ಅಂತ ಹೇಳಿದ್ರು ಅಂದ್ರೆ ಏನ್ ಪ್ರಾಬ್ಲಮ್ ಇಲ್ಲ, ಹೋಗ್ಬೋದು. ಮನೆ ಕಡೆಯಿಂದ ಸಪೋರ್ಟ್ ಇಲ್ಲ ಅಂದ್ರೆ ಹೋಗ್ಬೋದು. ಬಟ್ ಇನ್ನೊಂದ್ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಮನೆ ಕಡೆ ಪ್ರೆಷರ್ ಇಲ್ಲದೆ ಇದ್ರು ಸಹ ಚೆನ್ನಾಗಿ ಸ್ಕೋರ್ ತೆಗ್ದು ಕಮ್ಮಿ ಲೆವೆಲ್ ಇರೋಂಥ ಕಾಲೇಜ್ಗೆ ಹೋಗ್ಬಿಡ್ತಾರೆ. ಇದು ಇನ್ನೊಂದ್ ತರ ತಪ್ಪು. ಇದೆಲ್ಲಾ ತಪ್ಪು ಯಾವುದೇ ಕಾರಣಕ್ಕೂ ಮಾಡಂಗಿಲ್ಲ. ಈಗ ಈ ತಪ್ಪುಗಳನ್ನ ಮಾಡಂಗಿಲ್ಲ ಅಂದ್ರೆ ನಿಮ್ಗೆ ಪ್ರಿಯಾರಿಟಿ ಆರ್ಡರ್ ಗೊತ್ತಿರಬೇಕು, ಯಾವ್ದು ಟಾಪ್ ಕಾಲೇಜ್ ಯಾವ್ದು ಕೆಳಗಡೆ ಬರುತ್ತೆ ಅಂತ ತಿಳ್ಕೊಂಡಿರ್ಬೇಕು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್, ಈವನ್ ನಾನು ಈ ವಿಡಿಯೋದಲ್ಲಿ ನಾರ್ತ್ ಕರ್ನಾಟಕದವರು ಯಾವ ಪ್ರಿಯಾರಿಟಿ ಲಿಸ್ಟ್ ಇಡಬೇಕು, ಸೌತ್ ಕರ್ನಾಟಕದವ್ರಿಗೆ ಬೆಸ್ಟ್ ಪ್ರಿಯಾರಿಟಿ ಆರ್ಡರ್ ಯಾವ್ದಿರುತ್ತೆ, ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಓಕೆ, ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಇವಾಗ ಈ ಟಾಪ್ ಆರ್ಡರ್ ಏನ್ ಇಡಬೇಕಾಗುತ್ತೆ, ಅದರಲ್ಲಿ ಟಾಪ್ ಕಾಲೇಜಸ್ ನ ಟಾಪ್ ಅಲ್ಲೇ ಇಡಬೇಕಾಗುತ್ತೆ. ಅದರಲ್ಲಿ ಈ ಮೇನ್ ಕನ್ಫ್ಯೂಷನ್ ಬರೋದು ಈ 4 ಕಾಲೇಜಸ್ ಅಲ್ಲಿ. ಯಾವ್ಯಾವ್ದು ಅಂದ್ರೆ ಫಸ್ಟ್ BMC ಬರುತ್ತೆ, ನೆಕ್ಸ್ಟ್ ಕಿಮ್ಸ್ ಹುಬ್ಳಿ, ನೆಕ್ಸ್ಟ್ ಅಟಲ್ ಬಿಹಾರಿ, ನೆಕ್ಸ್ಟ್ MMC. ಈ 4 ಕಾಲೇಜಸ್ ಟಾಪ್ ಅಲ್ಲಿ ಇಡೋದ್ರಲ್ಲಿ ಪ್ರತಿ ವರ್ಷ ಪ್ರತಿ ಸ್ಟೂಡೆಂಟ್ಸ್ ತಪ್ಪು ಮಾಡೇ ಮಾಡ್ತಾರೆ. ಈ ತಪ್ಪು ಈವನ್ ನಮ್ ಬ್ಯಾಚ್ ಅಲ್ಲೂ ಸಹ ಮಾಡಿದ್ದಾರೆ, ಪ್ರತಿಯೊಂದು ಕಾಲೇಜಲ್ಲೂ ಮಾಡ್ತಾರೆ. ಈ ತಪ್ಪು ಮಾಡಿದ್ಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಆ ಕಾಲೇಜಿಗೆ ಬಂದ್ಮೇಲೆ ರಿಗ್ರೆಟ್ ಮಾಡ್ತಾರೆ. ಏನಂದ್ರೆ ನನ್ಗೆ ಈ ಕಾಲೇಜ್ ಹೋಗ್ಬೇಕಿತ್ತು, ಈ ಕಾಲೇಜ್ ಬಂದ್ಬಿಟ್ಟಿದೀನಿ, ಏನ್ ಮಾಡೋದು, ಇವಾಗ ಇನ್ 5 ವರ್ಷ ರಿಗ್ರೆಟ್ ಅಲ್ಲೇ ಕಳೀತಾರೆ. ಸೊ ಅದಕ್ಕೋಸ್ಕರ ಈ ಟಾಪ್ ಕಾಲೇಜಸ್ ನ ಹೇಗೆ ಪ್ಲೇಸ್ ಮಾಡೋದು ಆರ್ಡರ್ ಅಲ್ಲಿ ಅನ್ನೋದ ತಿಳಿಸ್ಕೊಡ್ತೀನಿ ಫಸ್ಟ್. ಇವಾಗ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ 70% ಜನ BMC ನ ಟಾಪ್ ಆರ್ಡರ್ ಇಟ್ಟೇ ಇರ್ತಾರೆ. 70%. ಇನ್ 30% ಅವ್ರದ್ದು ಪ್ರಿಫರೆನ್ಸ್ ಆರ್ಡರ್ ಮೇಲೆ, ಲೈಕ್ ಅವ್ರದ್ದು ಹೋಮ್ ಟೌನ್ ಆಗಿರ್ಬೋದು. ಇನ್ನೊಂದು ಸ್ವಲ್ಪ ಜನ ಈ 3 ಏನ್ ಕಾಲೇಜಸ್ ಇದೆ ಅಂದ್ರೆ ಅಟಲ್ ಬಿಹಾರಿ, ಕಿಮ್ಸ್ ಹುಬ್ಳಿ ಮತ್ತೆ MMC, ಈ 3 ಇಡ್ತಾರೆ. ಈ 4 ಕಾಲೇಜ್ ಏನಿದೆ, ಆ 4 ಕಾಲೇಜ್ ಬಗ್ಗೆ ನಾನು ಪ್ರಿಯಾರಿಟಿ ಆರ್ಡರ್ ಏನಿದೆ ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಕಂಪ್ಯಾರಿಸನ್ ಬಿಟ್ವೀನ್ BMC, ಅಟಲ್ ಬಿಹಾರಿ ಮತ್ತೆ ಇದು KMC ಮತ್ತೆ MMC 4 ಕಾಲೇಜ್ ಕಂಪ್ಯಾರಿಸನ್ ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಅದು ತುಂಬಾ ಲೆಂದಿ ವಿಡಿಯೋ ಆಗ್ತದೆ, ಇದರಲ್ಲಿ ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಆ 4 ಕಾಲೇಜ್ನ ಬಿಟ್ಟು ಇನ್ ಮಿಕ್ಕಿದ ಕಾಲೇಜಸ್ನ ಒಂದು ಆರ್ಡರ್ನ ಪ್ಲೇಸ್ ಮಾಡಿ ಬರ್ದಿದ್ದೀನಿ. ಇದರಲ್ಲಿ ಫಾರ್ ಜನರಲ್ ಪ್ರಿಯಾರಿಟಿ ಆರ್ಡರ್ ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ಫಾರ್ ಟಿಪಿಕಲ್ ಸದರ್ನ್ ಡಿಸ್ಟಿಕ್ ಅಲ್ಲಿ ಇರೋಂಥ ಸ್ಟೂಡೆಂಟ್ಸ್ಗಳು ಯಾರಿಗೆ ಈ ಊಟ ಎಲ್ಲ ಅಡ್ಜಸ್ಟ್ ಆಗಲ್ವಲ್ಲ, ನಾರ್ತ್ ಕರ್ನಾಟಕಕ್ಕೆಲ್ಲ ಹೋಗೋಕೆ ಇಷ್ಟಪಡಲ್ವಲ್ಲ. ಈಗ ನಾರ್ತ್ ಕರ್ನಾಟಕದಲ್ಲಿ ಒಂದ್ ಸ್ವಲ್ಪ ಊಟ ಗೀಟ ಅಡ್ಜಸ್ಟ್ ಆಗೋಕೆ ಸೌತ್ ಕರ್ನಾಟಕದವ್ರಿಗೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಜೋಳದ ರೊಟ್ಟಿ ಮತ್ತೆ ಖಾರದ ಐಟಮ್ಸ್ ಇರುತ್ತೆ ಜಾಸ್ತಿ ಊಟ ಎಲ್ಲ. ಸೊ ಅದಕ್ಕೆ ಅವ್ರಿಗೆ ಹೋಗೋಕೆ ಅಷ್ಟು ಹಿಂಸೆ ಆಗ್ತದೆ. ಅದಕ್ಕೆ ಅವರು ಪ್ರಿಯಾರಿಟಿ ಆರ್ಡರ್ ಅಲ್ಲಿ ಅಂದ್ರೆ ಚೆನ್ನಾಗಿ ಇಲ್ಲದೆ ಇರೋ ಕಾಲೇಜ್ ಅಂದ್ರೆ ಕೆಳಗಡೆ ಇರೋಂಥ ಬಾರ್ಡರ್ ಇರೋಂಥ ಕಾಲೇಜ್ನ ಮೇಲ್ಗಡೆನೂ ಇಟ್ಕೊಂಡು ಅವ್ರು ಮೂವ್ ಆಗ್ತಾರೆ. ಅಂದ್ರೆ ಇವಾಗ ಹೊಸದಾಗಿ ಓಪನ್ ಆಗಿರೋಂಥ ಕಾಲೇಜಲ್ಲಿ. ಸೊ ಅವ್ರಿಗೋಸ್ಕರನೂ ಒಂದು ಪ್ರಿಯಾರಿಟಿ ಆರ್ಡರು ಮತ್ತೆ ಯಾರು ಐಡಿಯಲ್ ಪ್ರಿಯಾರಿಟಿ ಆರ್ಡರು ಎರಡನ್ನೂ ಇವಾಗ ಪ್ರೆಸೆಂಟ್ ಮಾಡ್ತೀನಿ. ಇದರಲ್ಲಿ ನೀವು ಒಂದ್ಸರಿ ಐಡಿಯಾ ತಗೊಳ್ಳಿ. ಇಲ್ಲಿ ನಾನೇನು ಐಡಿಯಲ್ ಪ್ರಿಯಾರಿಟಿ ಆರ್ಡರ್ನ ಪ್ರೆಸೆಂಟ್ ಮಾಡಿದ್ದೀನಿ, ಅದೇ ರೀತಿ ನೀವು ಇದರಲ್ಲಿ ಏನೋ ನಿಮ್ಮ ಆಪ್ಷನ್ ಎಂಟ್ರಿಲಿ ಹಂಗೆ ಇಟ್ಕೊಂಡು ನೀವು ಮೂವ್ ಆಗ್ಬೇಕಂತ ಏನಿಲ್ಲ. ಅಂದ್ರೆ ಈ ಚಿಕ್ಕ ಪುಟ್ಟ ಮೇಲೆ ಕೆಳಗಡೆ ಮಾಡ್ಕೋಬಹುದು. ಈಗ ನೋಡಿ ನೀವು, ಈಗ ಶಿವಮೊಗ್ಗ ಮತ್ತೆ ಹಾಸನ್. ಶಿವಮೊಗ್ಗ ಕಟ್ ಆಫ್ ಲಾಸ್ಟ್ ಇಯರ್ 25 ಇದೆ, ಹಾಸನ್ 26 ಇದೆ. ನೀವು ಹಾಸನ್ಗೆ ಹತ್ರದಲ್ಲಿದ್ದು ಹಾಸನ್ಗೆ ಹೋಗ್ಬೇಕಂತ ಇದ್ರೆ ಮೇಲ್ಗಡೆ ಇಟ್ಕೊಂಡು ಶಿವಮೊಗ್ಗನ ಕೆಳಗಡೆ ಇಟ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಇವನ್ ಹಾಸನ್ ನೋಡಿ, ಹಾಸನ್ 26,000 ಇದೆ, ಬೆಳಗಾಂ ಬಂದು 22,000 ಇದೆ. ನೀವು ಬೇಕಾದ್ರೆ 4,000 ಡಿಫ್ರೆನ್ಸ್ ಅಷ್ಟೇ ಅಲ್ವಾ ಅಂತೇಳಿ ಹಾಸನ್ನ ಮೇಲ್ಗಡೆ ಇಟ್ಕೋಬಹುದು ಬೆಳಗಾಂ ಮೇಲೆ, ಏನು ಪ್ರಾಬ್ಲಮ್ ಆಗಲ್ಲ. ಬಟ್ ಐಡಿಯಲ್ ಪ್ರಿಯಾರಿಟಿ ಆರ್ಡರ್ನ ಪ್ರೆಸೆಂಟ್ ಮಾಡಬೇಕಿತ್ತು, ನಾನು ಪ್ರೆಸೆಂಟ್ ಮಾಡಿದ್ದೀನಿ. ಚಿಕ್ಕ ಪುಟ್ಟ ಮೇಲೆ ಕೆಳಗಡೆ ನೀವು ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗಲ್ಲ. ನಿಮ್ಮ ಕನ್ವೀನಿಯನ್ಸ್ ಹೇಗಿರುತ್ತೆ, ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗೈತಾ ಕಾಲೇಜಲ್ಲಿ, ಪ್ರತಿಯೊಂದು ನೋಡಿಕೊಂಡು ನೀವು ಕನ್ವೀನಿಯನ್ಸ್ ಪ್ರಕಾರ ನೀವು ಮೇಲೆ ಕೆಳಗೆ ಮಾಡ್ಕೋಬೋದು. ಬಟ್ ಈ ಸದರ್ನ್ ಕರ್ನಾಟಕದವ್ರದ್ದು ಅಷ್ಟೇನೆ, ನಿಮಗೆ ಹೇಗೆ ಕನ್ವೀನಿಯನ್ಸ್ ಅನ್ಸುತ್ತೆ ಹಾಗೆ ಮಾಡ್ಕೋಬೋದು. ಈಗ ನಾನು ಚಿಕ್ಕಮಂಗ್ಳೂರ್ನ ಇಷ್ಟು ಮೇಲೆ ಇಟ್ಟಿದ್ದೀನಿ, ಈ ಬೆಳಗಾಮು, ಬಳ್ಳಾರಿ, ಗುಲ್ಬರ್ಗ ಎಲ್ಲನೂ ಕೆಳಗಡೆ ಇಟ್ಕೊಂಡು ಚಿಕ್ಕಬಳ್ಳಾಪುರ ಮೇಲೆ ಇಟ್ಟಿದ್ದೀನಿ. ಅದೆಲ್ಲ ನೀವು ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ಇಟ್ಕೋಬೋದು. ಅಂದರೆ ನೀವು ಹೋಗೋಕ್ಕೆ ಇಷ್ಟ ಇಲ್ಲ ಬೆಳಗಾಮು ಹತ್ರ ಎಲ್ಲ ಹೋಗೋಕ್ಕೆ ಇಷ್ಟ ಇಲ್ಲ ಅಂದರೆ ಇಟ್ಕೋಬೋದು. ನೀವೇನಾದರೂ ಹೋಗ್ತೀನಿ, ಐ ಆಮ್ ವಿಲ್ಲಿಂಗ್ ಟು ಸಿ ದ ವೆದರ್ ಕಂಡೀಷನ್ ದೇರ್, ನಾರ್ತ್ ಕರ್ನಾಟಕನ ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಅಂತ ಇದ್ದರೆ ನೀವು ಮೇಲ್ಗಡೆ ಇಟ್ಕೋಬೋದು. ನಾರ್ಮಲ್ ಐಡಿಯಲ್ ಪ್ರಿಯಾರಿಟಿ ಆರ್ಡರ್ ಹೇಗಿದೆ ಹಾಗೆ ಇಟ್ಕೋಬೋದು.
ಇವಾಗ ನಾನು ಒಂದು ಐಡಿಯಾ ಕೊಡೋಕೆ ಅಂತ ಅಷ್ಟೇ ಮಾಡಿದ್ದು ಈ ವಿಡಿಯೋನ. ನೀವು ಇದನ್ನ ಅನಲೈಸ್ ಮಾಡಿ. ಇದು ಜನರಲ್ ಮೆರಿಟ್‌ದು ಕಟ್ ಆಫು. ನೀವು ಒಂದ್ಸರಿ ಅನಲೈಸ್ ಮಾಡಿ. ನಿಮ್ಗೆ ಹೇಗೆ ಬೇಕೋ ಹಾಗೆ ಪ್ರಿಯಾರಿಟಿ ಆರ್ಡರ್‌ನ ಚೇಂಜ್ ಮಾಡ್ಕೊಳ್ಳಿ. ಪ್ರತಿಯೊಂದು ಕಾಲೇಜ್‌ಗೂ ಕಾಲ್ ಮಾಡಿ. ಇಲ್ಲ ಏನಾದರೂ ಡೌಟ್ಸ್ ಇತ್ತಂದರೆ ಕಮೆಂಟ್ಸಲ್ಲಿ ಕೇಳಿ. ನನಗೂ ಫ್ರೆಂಡ್ಸ್ ಇದ್ದಾರೆ ಬೇರೆ ಕಾಲೇಜಸಲ್ಲೆಲ್ಲ. ಅವ್ರ ಹತ್ರ ನಾನು ಮಾತಾಡ್ತೀನಿ. ಎಲ್ಲ ಏನೇನು ಇನ್ಫಾರ್ಮೇಷನ್ ಎಲ್ಲ ಕೊಡ್ತೀನಿ. ಓಕೆ. ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ. ಇನ್ನು 4 ಕಾಲೇಜಸ್ದು ಕಂಪ್ಯಾರಿಸನ್ ವಿಡಿಯೋ ಒಂದು ಬಾಕಿ ಇದೆ. ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತು ಹೀಗೆ ನಿಮ್ಮದು ಕೌನ್ಸಿಲಿಂಗ್ ಪ್ರೋಸೆಸ್‌ನ ಒಂದು ಸ್ವಲ್ಪ ಈಸಿ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.